ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಎಲ್ಲ ಇಂದ್ರಿಯಗಳನ್ನು ಆಮೆ ತನ್ನ ಕವಚದಲ್ಲಿ ಯಾವ ರೀತಿ ಎಲ್ಲ ತನ್ನ ಕೈಕಾಲುಗಳನ್ನು ಒಳಗೆ ಎಳೆದುಕೊಂಡು ಬಿಡುತ್ತೋ, ವೈರಿಯ ಒಂದು ಆಕ್ರಮಣ ಆಗತ್ತೆ ಅನ್ನೋ ಭಯ ಕಂಡಾಗ, ಆ ರೀತಿ ಈ ಇಂದ್ರಿಯಗಳ ಆಕ್ರಮಣ ನಮ್ಮ ಮೇಲೆ ಆಗ್ತಾ ಇದೆ ಅಂತ ಕಂಡಾಗ ನಾವು ನಮ್ಮ ಬುದ್ಧಿಯಿಂದ ಎಲ್ಲ ಇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು. ಅಂತಹವನು ಯಾವನಿಗೆ ಯಾವಾಗ ಯಾವುದೇ ಸಮಯದಲ್ಲಾದರೂ ಎಷ್ಟೇ ಸರಿಯಾದರೂ ಇಂದ್ರಿಯಗಳ ಪ್ರಚೋದನೆಗಳು ಯಾವಾಗ ಅವನ ಮೇಲೆ ಆಕ್ರಮಣ ಮಾಡ್ತಾ ಇದೆ ಅಂತ ಅವನಿಗೆ ತೋರುತ್ತೋ, ತಕ್ಷಣ ತನ್ನ ಇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿ ಭಗವಂತನಲ್ಲಿ ತೊಡಗಿಸಿ ಬಿಡ್ತಾನೋ ಅಂತಹವನ ಪ್ರಜ್ಞೆ ಪ್ರತಿಷ್ಠಿತವಾಗಿದೆ. ಅಂದರೆ ಅವನು ಸ್ಥಿತಪ್ರಜ್ಞ, ಅವನೇ ಸರಿಯಾಗಿ ಮೋಕ್ಷಕ್ಕೆ ಅರ್ಹ ಅಂತ ಅರ್ಥ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಕಾರ್ತಿಕ ಮಾಸೆ ಶುಕ್ಲ ಪಕ್ಷೆ. ಇಂದು 25ನೇ ತಾರೀಕು ಶನಿವಾರ, ಚತುರ್ಥಿ ತಿಥಿ ಮತ್ತು ಇಂದು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ. ಬುಧನ ಅಧಿಪತ್ಯದಲ್ಲಿ ಸ್ವಲ್ಪ ಇವರಿಗೆ ಇಂಟ್ಯೂಟಿವ್ ಪವರ್ ಜಾಸ್ತಿನೇ ಇರುತ್ತೆ ಮತ್ತು ಇಂದು ನಮಗೆಲ್ಲರಿಗೂ ಕೂಡ ಅದೇ ಇಂಟ್ಯೂಟಿವ್ ಪವರ್ ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ನಾವು ಇಂದು ಸ್ವಲ್ಪ ಬಹಳನೇ ಹುಷಾರಾಗಿ ಬೇರೆಯವ್ರ ಜೊತೆ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಮೇಷರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ಮನೆಯಲ್ಲೂ ಕೂಡ ನಿಮಗೆ ನೆಮ್ಮದಿ ಪ್ರಾಪ್ತಿ ಆಗುವಂತಹ ಸಂದರ್ಭಗಳನ್ನು ನೀವು ಕಾಣಬಹುದು. ಆದರೂ ಕೂಡ ಸ್ವಲ್ಪ ಬೇರೆಯವರಿಗೆ ನೀವು ತಗ್ಗಿ ಬಗ್ಗಿ ನಡೆಯೋದರಿಂದ ಇಂದು ಮನಸ್ಸಿಗೆ ಸಮಾಧಾನ ಪ್ರಾಪ್ತಿ. ವೃಷಭ ರಾಶಿಯವರಿಗೂ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ನಿಮ್ಮ ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ದಾಂಪತ್ಯದಲ್ಲೂ ಕೂಡ ನೀವು ನೆಮ್ಮದಿಯನ್ನು ಕಾಣಬಹುದು. ಮಿತ್ರರಿಂದ ಸಹಕಾರ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಈ ಫಲ. ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇಂದು ಅನೇಕ ರೀತಿಯ ಜಯವನ್ನು ನೀವು ಕಾಣಬಹುದು. ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಮತ್ತು ಕಾರ್ಯದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ. ಆರೋಗ್ಯದಲ್ಲಿ ಸುಧಾರಣೆ. ಯಾರ್ಯಾರು ಅಡ್ವೆಂಚರ್, ಫಿಸಿಕಲ್ ಫಿಟ್ನೆಸ್ ಇತ್ಯಾದಿ ಬಿಸ್ನೆಸ್ಗಳಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಕ್ಕಳಿಂದ ತೊಂದರೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಟ್ರೇಡಿಂಗ್ ಮಾಡ್ತಾ ಇರೋರಿಗೆ ಮತ್ತು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಇತ್ಯಾದಿಗಳಲ್ಲಿರೋರಿಗೆ ಲಾಸ್ ಆಗುವಂತಹ ಸಾಧ್ಯತೆ ಇವತ್ತು ಹೆಚ್ಚಿರುತ್ತೆ. ಸಿಂಹ ರಾಶಿಯವರಿಗೆ ನಾನಾ ರೀತಿಯ ಯೋಚನೆಗಳು ಇವತ್ತು ಕಾಡುತ್ತೆ. ಭಯಗಳು ಕಾಡಬಹುದು. ಗವರ್ಮೆಂಟ್ ಅಥವಾ ಕೋರ್ಟು ಇತ್ಯಾದಿ ಡಾಕ್ಯುಮೆಂಟ್ಸು, ಟ್ಯಾಕ್ಸೇಷನ್ ಇತ್ಯಾದಿ ಸಂದರ್ಭಗಳಲ್ಲಿ ನಿಮಗೆ ಸ್ವಲ್ಪ ಇವತ್ತು ಹೆಚ್ಚಿಗೆನೇ ತೊಂದರೆ ಆಗಬಹುದು. ತಾಯಿ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಕೊಡಬೇಕಾಗಿ ಬರುತ್ತೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಮಿತ್ರರಿಂದ, ಬಂಧುವರ್ಗದವರಿಂದ ಎಲ್ಲ ರೀತಿಯ ಸಹಕಾರ ಪ್ರಾಪ್ತಿಯಾಗೋದ್ರಿಂದ ಇವತ್ತು ನೀವು ಜಯವನ್ನು ಕಾಣಬಹುದು. ತುಲಾ ರಾಶಿಯವರಿಗೆ ನಾನಾ ರೀತಿಯ ಯೋಚನೆಗಳು ಕಾಡಬಹುದು. ಮನೆಯ ಸುಭದ್ರತೆ, ಮನೆಯವರ ಆರ್ಥಿಕ ಸುಭದ್ರತೆ ಮತ್ತು ಮನೆಯ ಒಳಗಡೆ ಜಾಗ ಸರಿಯಾಗಿದೆಯಾ, ನಮ್ಮ ಮನೆ ಶುಚಿಯಾಗಿದೆಯಾ, ನಮ್ಮ ಮನೆ ಚೆನ್ನಾಗಿದೆಯಾ, ನಮ್ಮ ಸಂಸಾರ ಚೆನ್ನಾಗಿದೆಯಾ, ಬೇರೆಯವರು ನಮಗಿಂತ ಚೆನ್ನಾಗಿದ್ದಾರಾ, ಈ ರೀತಿಯ ಭಾವನೆಗಳಿಂದ ಇವತ್ತು ಸ್ವಲ್ಪ ತಲೆ ಕೆಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ನಿಮ್ಮ ಕುಟುಂಬದವರಿಂದ ಪ್ರೀತಿ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಸಮಾಧಾನವಾಗಿ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಬಂದಿದ್ದಾನೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಎಲ್ಲ ತುಮುಲಗಳು ಇಂದು ಬಗೆಹರಿಯುತ್ತೆ. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಸ್ವಲ್ಪ ನೀವು ಧ್ಯಾನಾದಿಗಳಿಂದ ಸಮಯವನ್ನು ಕಳೆಯಬೇಕು. ಮುಖ್ಯ ನಿರ್ಧಾರಗಳಿಗೆ, ಇಮೇಲ್ ಕಳಿಸೋದಕ್ಕೆ, ಫೋನ್ ಮಾಡೋದಕ್ಕೆ, ಮೀಟಿಂಗ್ಗಳಿಗೆ ಇಂದು ಶುಭವಲ್ಲ. ಒಡಕುಗಳು ಉಂಟಾಗಬಹುದು ಮತ್ತು ಕೆಲವು ಮಿತ್ರತ್ವಗಳು ಸಂಪೂರ್ಣವಾಗಿ ತೊಡೆದುಕೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ, ಮಿತ್ರರಿಂದ ಧನಲಾಭ. ಕುಂಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಪ್ರಶಸ್ತಿ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ ಮತ್ತು ಇವತ್ತು ಮನಸ್ಸಿಗೂ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮೀನ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ತುಮುಲುಗಳು ಇಂದು ಮಾಯವಾಗುತ್ತೆ. ಆದರೂ ಕೂಡ ಭಗವಂತನ ಮತ್ತು ಹಿರಿಯರ ಆಶೀರ್ವಾದವಿಲ್ಲದೆ ಏನೂ ನಡೆಯೋದಿಲ್ಲವಾದ್ದರಿಂದ ಇವತ್ತು ಹೆಚ್ಚಿನ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬೇಕು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಭಗವಂತನ ಧ್ಯಾನವನ್ನು ಮಾಡಬೇಕು, ಗೀತಾ ಶ್ಲೋಕಗಳನ್ನು ಪಠನ ಮಾಡಬೇಕು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ಜಯಂತಿ.